ಸರ್, ಈ ತಿಂಗಳಾಂತ್ಯದೊಳಗಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಹೊಸಬರು ಬರ್ತಾರೆ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಯಾವ ಮಾಹಿತಿನೂ ಕೂಡ ಅದ್ರ ಬಗ್ಗೆ ಡೆಲ್ಲಿಯಿಂದ ಆಗಲಿ ಅಥವಾ ಇಲ್ಲಿಂದ ಆಗಲಿ ನಮ್ಗೆ ಯಾವುದೂ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು 2 ವರ್ಷಕ್ಕೆ ಯಾಕೆ ಆಸೆ ಪಡ್ತಾ ಇದ್ರು, 5 ವರ್ಷ 2028ಕ್ಕೆ ಸಿಎಂ ಆಗಲಿ ಅಂತ ಸರ್? ಗೊತ್ತಿಲ್ಲಪ್ಪ ನನಗೆ ಅದೆಲ್ಲ. ಅವ್ರು ಅವ್ರವ್ರ ಹೇಳಿಕೆಗಳಿಗೆ ಅವ್ರು ಹೇಳಿರ್ತಾರೆ, ಅದಕ್ಕೆ ನಮ್ಮನ್ನ ಯಾಕೆ ಪ್ರತಿಕ್ರಿಯೆ ಕೇಳ್ತೀರಿ ನೀವು? ಅಲ್ಲ ಸರ್, ಅದಕ್ಕೆ ನೀವು ರಾಜಣ್ಣ ಹೇಳಿದ್ದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಹೇಳಬೇಕು? ನಿಮ್ಮ ನಾಯಕರ ಸಭೆ ರದ್ದಾಗಿರೋದೊಂದು ಭಾಗ ಸರ್ ಇದು. ಯಾವುದು? ಈ ತರ ಎಲ್ಲ ಮುಂದಿನ ಸಿಎಂ ಅದೆಲ್ಲ ಏನಿಲ್ಲ ನಮ್ಗೆ, ಅವೆಲ್ಲ ನಮ್ಗೆ ಭಾಗನೂ ಇಲ್ಲ, ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡಿಲ್ಲ. ಅಲ್ಲ ಸರ್, ಸಮಾಜದ ಸದುದ್ದೇಶದಿಂದ ನೀವು ಸಭೆ ಕರೆದ್ರೆ ಹೈಕಮಾಂಡ್ ಒಪ್ಪಿಗೆ ಇಷ್ಟೊಂದು ಮಟ್ಟಿಗೆ ತಗೋಬೇಕಾದಂತ ಅವಶ್ಯಕತೆ ಇದೆ ಅಂತ ಸರ್? ಇಲ್ಲ, ಆ ಥರ ಏನಿಲ್ಲ. ಅವರು ಹೇಳಿದ ಮೇಲೆ ನಾವು ಅವರಿಗೆ ಮಾಡೋಣ ಅಂತ ಅಷ್ಟು. ಬೇರೆ ಅವರು ಹೇಳಿದ್ರು, ನಾವು ಹೈಕಮಾಂಡಿಗೆ ಗೌರವ ಕೊಡ್ತೀವಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡು ಸುಪ್ರೀಮು. ಹೈಕಮಾಂಡ್ ಹೇಳಿದ ಮೇಲೆ ನಾವು ಅದನ್ನು ಕೇಳಬೇಕಲ್ವಾ? ಥ್ಯಾಂಕ್ ಯು.